ನಮಸ್ಕಾರ. ವಿಜ್ಞಾನ ವಿಸ್ಮಯದಲ್ಲಿ ಸೌರವ್ಯೂಹವನ್ನು ಕುರಿತ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಸೌರವ್ಯೂಹದ 7ನೆಯ ಗ್ರಹವಾದ ಯುರೇನಸ್ ಮತ್ತು ಸೌರವ್ಯೂಹದ 8ನೆಯ ಕೊನೆಯ ಗ್ರಹವಾದ ನೆಪ್ಚೂನ್ಗೆ ಆ 2 ಗ್ರಹಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ನಿಟ್ಟಿನಲ್ಲಿ ನಾವು ಸೌರವ್ಯೂಹದ 7ನೇ ಗ್ರಹವಾದ ಯುರೇನಸ್ನ ಬಗ್ಗೆ ತಿಳ್ಕೊಳ್ಳೋಣ. ಯುರೇನಸ್ ಅನ್ನುವಂತಹ ಒಂದು ಗ್ರಹ, ಇದರ ಅಸ್ತಿತ್ವ ಪ್ರಾಚೀನರಿಗೆ ತಿಳಿದೇ ಇರಲಿಲ್ಲ. ಅಂದರೆ ಪ್ರಾಚೀನ ನಾಗರಿಕತೆಗಳಿಗೆ, ಅಂದರೆ ಸಿವಿಲೈಸೇಷನ್ಸ್ ಅಂತ ಹೇಳ್ತೀವಲ್ಲ, ಇದು ಪ್ರಾಚೀನ ಚೀನಿಯರ ನಾಗರಿಕತೆ ಆಗಿರ್ಬೋದು, ಪ್ರಾಚೀನ ಗ್ರೀಕ್ ನಾಗರಿಕತೆ ಆಗಿರ್ಬೋದು, ಅಥವಾ ರೋಮನ್ನರ ನಾಗರಿಕತೆ ಆಗಿರ್ಬೋದು, ಭಾರತೀಯ ನಾಗರಿಕತೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಈ ನಾಗರಿಕತೆಗಳಿಗೆ ಸೌರವ್ಯೂಹದಲ್ಲಿ ಒಂದು 7ನೇ ಗ್ರಹ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಮೊದಲನೇದಾಗಿ ಗ್ರಹ ಅನ್ನುವುದು ಅದರ ಕಲ್ಪನೆಯೇ ಬೇರೆ ಆಗಿತ್ತು. ರಾತ್ರಿಯ ಆಗಸದಲ್ಲಿ ನಕ್ಷತ್ರಗಳ ಹಿನ್ನೆಲೆಯಲ್ಲಿ, ಅಂದರೆ ಸ್ಥಿರವಾಗಿ ನಿಂತಂತೆ ಕಾಣುವ ನಕ್ಷತ್ರಗಳ ಹಿನ್ನೆಲೆಯಲ್ಲಿ ಚಲಿಸುವ 5 ಬೆಳಕಿನ ಚುಕ್ಕಿಗಳನ್ನು ಪ್ರಾಚೀನ ಗ್ರೀಕರು ಪ್ಲಾನೆಟೀಸ್, ಅಂದರೆ ಅಲಮಾರಿಗಳು ಅಂತ ಕರೆದರು. ಆ ಪದದಿಂದನೇ ಇಂಗ್ಲೀಷ್ನ ಪ್ಲಾನೆಟ್, ಗ್ರಹ ಅನ್ನುವಂತಹ ಒಂದು ಪದ ಬಂದಿದೆ ಇಂಗ್ಲೀಷ್ನಲ್ಲಿ. ಹಾಗಾಗಿ ಇದಾದ ನಂತರ ಏನಾಯಿತು ಅಂದರೆ, ಕೋಪರ್ನಿಕಸ್ನ ಕಾಲದ ನಂತರ ಈ ಭೂಮಿ ಅನ್ನೋದು ಒಂದು ಗ್ರಹ, ಈ ಭೂಮಿ ಹಾಗೂ ಆಗಸದಲ್ಲಿ ಕಾಣಬರುವಂತಹ 5 ಬೆಳಕಿನ ಚುಕ್ಕಿಗಳು, ಅಂದರೆ ವಾರದಿಂದ ವಾರಕ್ಕೆ ನಕ್ಷತ್ರಗಳ ಹಿನ್ನೆಲೆಯಲ್ಲಿ ತಮ್ಮ ಸ್ಥಾನವನ್ನು ಬದಲಿಸಿದಂತೆ ಕಾಣುವಂತಹ ಅಲೆಮಾರಿಗಳು, ಈ 5 ಹಾಗೂ ಭೂಮಿ ಇವೆಲ್ಲವೂ ಸೂರ್ಯನನ್ನು ಸುತ್ತುತ್ತಾ ಇದೆ. ಇವುಗಳಿಗೆ ಗ್ರಹಗಳು ಅನ್ನುವಂತಹ ಒಂದು ಕಲ್ಪನೆ ಬಂತು. ಇದು ಸುಮಾರು ಕ್ರಿಸ್ತಶಕ 1781 ತನಕ ಮುಂದುವರಿಯಿತು. ಆ ವರ್ಷ ವಿಲಿಯಂ ಹರ್ಷಲ್ ಎನ್ನುವಂತಹ ಜರ್ಮನಿಯಲ್ಲಿ ಹುಟ್ಟಿದ, ಆದರೆ ಇಂಗ್ಲೆಂಡ್ನಲ್ಲಿ ಆನಂತರ ನೆಲೆಸಿದ ವಿಜ್ಞಾನಿ ಸೌರವ್ಯೂಹದ 7ನೆಯ ಗ್ರಹವಾದ ಯುರೇನಸ್ಸನ್ನು ದೂರದರ್ಶಕದ ಮೂಲಕ, ಅಂದರೆ ಟೆಲಿಸ್ಕೋಪ್ನ ಮೂಲಕ ಗುರುತಿಸಿದ. ಈ ಯುರೇನಸ್ ಅನ್ನುವುದು ಸೌರವ್ಯೂಹದ 7ನೆಯ ಗ್ರಹ. ಇದು ಬರಿಗಣ್ಣಿಗೆ ಬಹುಮಟ್ಟಿಗೆ ಕಾಣೋದೇ ಇಲ್ಲ. ಇದನ್ನು ಕಾಣಬೇಕಾದರೆ ದೃಷ್ಟಿ ತುಂಬ ಚೆನ್ನಾಗಿರಬೇಕು, ಹಾಗೂ ರಾತ್ರಿಯ ಆಗಸದಲ್ಲಿ ಸಾಕಷ್ಟು ಕತ್ತಲಿರಬೇಕು. ಈ ಬೆಂಗಳೂರಿನಂಥ ಸ್ಥಳದಿಂದ ಕಾಣೋದಕ್ಕೆ ಸಾಧ್ಯ ಇಲ್ಲ ಬಹುಮಟ್ಟಿಗೆ. ಇದು ಮೊದಲು ಇದನ್ನು ಗುರುತಿಸಿದಾಗ ಇದಕ್ಕೆ ಹೆಸರು ಏನಿಡೋದು ಅಂತ ಬಂದಾಗ, ವಿಲಿಯಂ ಹರ್ಷಲ್ ಗಿಯಾರ್ಗಿಯಮ್ ಸೈಡಸ್ ಅನ್ನುವಂತಹ ಹೆಸರು, ಅಂದರೆ ಜಾರ್ಜ್ ಅನ್ನುವಂತಹ ದೊರೆಯ ನಕ್ಷತ್ರ ಅಂತ ಹೆಸರು ಕೊಟ್ಟ. ಆದರೆ ಖಗೋಳಶಾಸ್ತ್ರಜ್ಞರು ಅದನ್ನು ಒಪ್ಕೊಳ್ಳಿಲ್ಲ. ಹಾಗಾಗಿ ಮುಂದೆ ಇದಕ್ಕೆ ಯುರೇನಸ್ ಅನ್ನುವ ಹೆಸರನ್ನು ಕೊಡಲಾಯಿತು. ಈ ಯುರೇನಸ್ ಅನ್ನುವಂತಹ ಸೌರವ್ಯೂಹದ 7ನೆಯ ಗ್ರಹಕ್ಕೆ ಸಂಬಂಧಿಸಿದ ಇದರ ಹೆಸರಿನ ಪದ ಗ್ರೀಕ್ ಭಾಷೆಯ ಔರಾನಸ್ ಅನ್ನುವಂತಹ ಪದದಿಂದ ಬಂದಿದೆ. ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ನಾವು ಸೌರವ್ಯೂಹದ ಗ್ರಹಗಳನ್ನು, ಅವುಗಳ ಹೆಸರನ್ನು ಹೇಳ್ತಾ, ಆ ಹೆಸರುಗಳು ಬಂದಿರೋದು ರೋಮನ್ ನಾಗರಿಕತೆಯಿಂದ. ಅದಕ್ಕೆ ಅಪವಾದ ಅನ್ನುವಂತೆ ಈ ಒಂದು ಯುರೇನಸ್ ಅನ್ನುವುದು ಗ್ರೀಕ್ ಹೆಸರಾಗಿದೆ. ಯುರೇನಸ್, ಔರಾನಸ್ ಅನ್ನುವುದು ಗ್ರೀಕ್ ದೇವತೆ, ಒಂದು ದೇವತೆ. ಇದು ಏನು ಅಂದರೆ, ಇದು ಕ್ರೋನೋಸ್ ಅಂದರೆ ಸ್ಯಾಟ್ರನ್ ಅಂತ ರೋಮನ್ ನಾಗರಿಕತೆಯಲ್ಲಿ ಏನು ಹೇಳಿದ್ರು, ಕ್ರೋನೋಸ್ ಅಂತ ಗ್ರೀಕ್ ನಾಗರಿಕತೆಯಲ್ಲಿ ಹೇಳ್ತಾಯಿದ್ರು. ಈ ಕ್ರೋನೋಸ್ ಅನ್ನುವಂತಹ ದೇವತೆ, ಈ ದೇವತೆಯ ತಂದೆಯ ಹೆಸರು ಔರಾನಸ್ ಅಂತ. ಹೀಗಾಗಿ ಅದು ಯುರೇನಸ್ ಅನ್ನೋ ಹೆಸರನ್ನು ಪಡ್ಕೋತು. ಇದು ರೋಮನ್ ಹೆಸರಲ್ಲ, ಗ್ರೀಕ್ ಹೆಸರು ಇದು ಯುರೇನಸ್ ಅನ್ನೋದು. ಈ ಗ್ರಹಕ್ಕೆ ನಮ್ಮ ಭಾರತೀಯ ನಾಗರಿಕತೆಯಲ್ಲಿ ಯಾವುದೇ ಹೆಸರಿರಲಿಲ್ಲ, ಯಾಕಂದರೆ ಇದು ಕಂಡುಹಿಡಿಯಲ್ಪಟ್ಟಿದ್ದೇ 1781ರಲ್ಲಿ. ಹಾಗಾಗಿ ಸೌರವ್ಯೂಹದ 7ನೇ ಗ್ರಹಕ್ಕೆ ಯುರೇನಸ್ ಅಂತ ಕನ್ನಡದಲ್ಲಿ ಕೂಡ ಹೇಳ್ತೀವಿ. ಇವಾಗ ಈ ಯುರೇನಸ್ ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ನೋಡೋಣ. ಸೌರವ್ಯೂಹದ ಹೊರಭಾಗದಲ್ಲಿ ಕಂಡುಬರುವಂತಹ ದೂರ ಏನಿದೆ, ಅಂತರ ಏನಿದೆ, ಅದನ್ನು ನಾವು ದಿನನಿತ್ಯ ಜೀವನದ ದೃಷ್ಟಿಯಿಂದ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ.
ಯಾಕಂದರೆ ಸೌರವ್ಯೂಹದ ಒಳಭಾಗದಲ್ಲಿರುವಂತಹ 4 ಗ್ರಹಗಳು ಮರ್ಕ್ಯುರಿ ಅಂದರೆ ಬುಧ ಗ್ರಹ, ವೀನಸ್ ಅಂದರೆ ಶುಕ್ರ ಗ್ರಹ, ಭೂಮಿ ಅಂದರೆ ಅರ್ತ್ ಮತ್ತು ಮಾರ್ಸ್ ಮಂಗಳ ಗ್ರಹ, ಇವುಗಳ ನಡುವಿನ ನಂತರ ಅಷ್ಟೇನೂ ಹೆಚ್ಚಲ್ಲ. ಆದರೆ ಸೌರವ್ಯೂಹದ ಹೊರಭಾಗದಲ್ಲಿರುವಂತಹ ಗ್ರಹಗಳ ನಡುವೆ ಕಂಡುಬರುವಂತಹ ಅಂತರ ಮಾತ್ರ ಅಗಾಧವಾದದ್ದು ಅಂತ ಹೇಳುವುದು. ಯಾಕಂದರೆ ಸೌರವ್ಯೂಹದ 5ನೇ ಗ್ರಹವಾದ ಗುರು ಅಂದರೆ ಜೂಪಿಟರ್ ಸೂರ್ಯನಿಂದ ಸುಮಾರು 78 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಶನಿ ಗ್ರಹ 142 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಯುರೇನಸ್ 290 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಸೂರ್ಯನ. ನೋಡಿ, ಇದಕ್ಕೆ ಹೋಲಿಸಿದಲ್ಲಿ ಯುರೇನಸ್ ಸೂರ್ಯನಿಂದ ಇರುವ ಸರಾಸರಿ ದೂರ 290 ಕೋಟಿ ಕಿಲೋಮೀಟರ್ ಆದರೆ ಭೂಮಿ ಸೂರ್ಯನಿಂದ ಇರುವ ದೂರ ಕೇವಲ 15 ಕೋಟಿ ಕಿಲೋಮೀಟರ್. ಎಷ್ಟು ದೂರದಲ್ಲಿದೆ ನೋಡಿ ಯುರೇನಸ್. ಹೀಗಾಗಿ ಇದಾದ ಮೇಲೆ ಬರುವಂಥ ನೆಪ್ಚೂನ್ ಇನ್ನೂ ದೂರದಲ್ಲಿರುತ್ತೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಇಷ್ಟು ದೂರದಲ್ಲಿ ಸೂರ್ಯನನ್ನು ಸುತ್ತುವುದರಿಂದ ಯುರೇನಸ್ ಇದು ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ ಕೇವಲ 84 ವರ್ಷಗಳ ಕಾಲ ತಗೊಳುತ್ತೆ. ನಮ್ಮ ಭೂಮಿ ಸೂರ್ಯನನ್ನು ಸುತ್ತೋದಕ್ಕೆ 365 ದಿವಸ ತಗೊಳುತ್ತೆ ಒಮ್ಮೆ ಸುತ್ತೋದಕ್ಕೆ, ಅದನ್ನೇ ನಾವು 1 ವರ್ಷ ಅಂತೀವಿ. ಯುರೇನಸ್ ಇದಕ್ಕೆ ಹೋಲಿಸಿದಲ್ಲಿ ಕೇವಲ 84 ವರ್ಷಗಳ ಕಾಲ ತಗೊಳುತ್ತೆ ಅಷ್ಟೇ. ಆದರೆ ಇದು ತನ್ನ ಅಕ್ಷದ ಸುತ್ತುವ ವೇಗ ತುಂಬ ವೇಗವಾಗಿರುತ್ತೆ. ಹಾಗಾಗಿ ಸುಮಾರು 17 ಗಂಟೆಗಳಲ್ಲಿ ಇದು ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತುತ್ತೆ. ಇಲ್ಲಿನ ಒಂದು ದಿನ, ಯುರೇನಸ್ನ ಮೇಲಿನ ಒಂದು ದಿನ ಒಂದು ದೃಷ್ಟಿಯಿಂದ ಭೂಮಿಯ ಒಂದು ದಿನಕ್ಕಿಂತ ಕಡಿಮೆ ಇದು. ಹೀಗಾಗಿ ಇದು ಯುರೇನಸ್ಗೆ ಸಂಬಂಧಿಸಿದ ಕೆಲವು ಸಂಗತಿಗಳು. ಇವಾಗ ಈ ಯುರೇನಸ್ ಯಾವುದರಿಂದ ಮಾಡಲ್ಪಟ್ಟಿದೆ, ಯಾವ ಪದಾರ್ಥಗಳಿಂದ ಅಂದರೆ ಇದನ್ನು ನಾವು ಹಿಮದೈತ್ಯ ಅಂತ ಹೇಳ್ತೀವಿ. ಅಂದರೆ ಯುರೇನಸ್ ಮತ್ತು ನೆಪ್ಚೂನ್ ಸೌರವ್ಯೂಹದ 7ನೇ ಮತ್ತು 8ನೇ ಗ್ರಹಗಳನ್ನು ಹಿಮದೈತ್ಯಗಳು, ಐಸ್ ಜೈಂಟ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಗುರು ಮತ್ತು ಶನಿ ಇದನ್ನು ಗ್ಯಾಸ್ ಜೈಂಟ್ಸ್ ಅಂತ ಹೇಳ್ತಾರೆ, ಅನಿಲ ದೈತ್ಯಗಳು ಅಂತ. ಇದು ಹಿಮದೈತ್ಯಗಳು. ಯಾಕಂದರೆ ಗುರು ಮತ್ತು ಶನಿಯ ವಿಚಾರದಲ್ಲಿ ಇದ್ದಂತೆ ಇಲ್ಲಿ ಬಹುಮಟ್ಟಿಗೆ ಕೇವಲ ಇವುಗಳಾಗಿರೋದು ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳು ಅಥವಾ ಧಾತುಗಳಿಂದ ಅಲ್ಲ. ಅವು ಹೈಡ್ರೋಜನ್ ಮತ್ತು ಹೀಲಿಯಂ 20% ಇರ್ಬೋದಷ್ಟೇ ಯುರೇನಸ್ ಮತ್ತು ಯುರೇನಸ್ನಲ್ಲಂತೂ. ಹಾಗಾಗಿ ಇದರಲ್ಲಿ ಬಹುಮಟ್ಟಿಗೆ ಈ ಐಸ್ ಅಂತ ನಾವೇನು ಹೇಳ್ತೀವಿ, ನಮ್ಮ ನೀರು, ಮೀಥೇನ್ ಮತ್ತು ಅಮೋನಿಯಾ ಇದರಿಂದ ಆಗಿರುವಂತಹ ಹಿಮಗಳು ಇದರಲ್ಲಿ 80% ಇರುತ್ತೆ. ಹೀಗಾಗಿ ಇದು ಒಂದು ಹಿಮದೈತ್ಯ. ಎಷ್ಟು ದೊಡ್ಡದಪ್ಪ ಇದು ಭೂಮಿಗಿಂತ ಅಂದರೆ, ಒಂದು ಯುರೇನಸ್ನಲ್ಲಿ ಸುಮಾರು 50 ಭೂಮಿಗಳನ್ನು ತುಂಬೋದು, ಅಷ್ಟು ದೊಡ್ಡ ಗ್ರಹ. ಆದರೆ ಇದೇನು ತುಂಬ ದೊಡ್ಡ ಗ್ರಹ ಏನಲ್ಲ. ಯಾಕಂದರೆ ನಾವು ನೆನಪಿಗೆ ತಂದ್ಕೋಬೋದು, ಗುರುಗ್ರಹದೊಳಗೆ 1300 ಭೂಮಿಗಳನ್ನು ತುಂಬೋದು ಒಂದು ಗುರುಗ್ರಹದೊಳಗೆ. ಒಂದು ಶನಿ ಗ್ರಹದೊಳಗೆ 750 ಭೂಮಿಗಳನ್ನು ತುಂಬೋದು. ಅದಕ್ಕೆ ಹೋಲಿಸಿದಲ್ಲಿ ಯುರೇನಸ್ನಲ್ಲಿ ಸುಮಾರು 50 ಭೂಮಿಗಳನ್ನು ತುಂಬಬಹುದು ಇದು. ಆದರೆ ದ್ರವ್ಯರಾಶಿಯ ದೃಷ್ಟಿಯಿಂದ ತುಂಬ ಏನಿಲ್ಲ, ಸುಮಾರು 15ರಷ್ಟು, ಭೂಮಿಯ 15ರಷ್ಟು ಪಟ್ಟು ಹೆಚ್ಚಿನ ದ್ರವ್ಯರಾಶಿ ಇದು ಹೊಂದಿದೆ. ಈ ಒಂದು ಗ್ರಹ ಕಂಡುಹಿಡಿಯಲ್ಪಟ್ಟಿದ್ದೇ 1781ರಲ್ಲಿ ಅಂತ ಹೇಳಿದೆ. ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ, ಇದು ಹಿಮದೈತ್ಯಗಳಾಗಿರೋದ್ರಿಂದ ಇದರಲ್ಲಿ ಬಹುಮಟ್ಟಿಗೆ ಮೀಥೇನ್, ಅಮೋನಿಯಾ ಮತ್ತು ನೀರು, ಈ ಒಂದು ಐಸಸ್ ಅಂತ ಏನು ನಾವು ಹೇಳ್ತೀವಿ, ಹಿಮ, ಇದು ಇರುತ್ತೆ. ಒಂದು ಮುಖ್ಯವಾದ ವಿಚಾರ ಅಂದರೆ ಸೋಜಿಗಮಯವಾದ ವಿಚಾರ ಯುರೇನಸ್ಗೆ ಸಂಬಂಧಪಟ್ಟಿದ್ದು. ನೋಡಿ, ನಮ್ಮ ಭೂಮಿಯ ಅಕ್ಷ ಈ ನೇರವಾದ ದಿಕ್ಕಿನಲ್ಲಿ ನೇರವಾಗಿ ನಿಂತ್ಕೊಂಡ್ರೆ ಯಾವ ದಿಕ್ಕಿರುತ್ತೋ ಅದರಿಂದ ಸುಮಾರು 23.5 ಡಿಗ್ರಿ ವಾಲ್ಕೊಂಡಿದೆ. ಆದರೆ ಯುರೇನಸ್ದು ಸುಮಾರು 82 ಡಿಗ್ರಿ ವಾಲ್ಕೊಂಬಿಟ್ಟಿದೆ. ಹಾಗಾಗಿ ಇದು ಸೂರ್ಯನನ್ನು ಸುತ್ತುವಾಗ ತನ್ನ ಅಕ್ಷದ ಸುತ್ತ ಯಾವಾಗಲೂ 42 ವರ್ಷ ಒಂದು ಧ್ರುವ ಇದನ್ನು ಸೂರ್ಯನತ್ತ ತಿರುಗಿರುತ್ತೆ, ಇನ್ನೊಂದು 42 ವರ್ಷ ಮತ್ತೊಂದು ಧ್ರುವ ತಿರುಗಿರುತ್ತೆ. ಹೀಗಾಗಿ ಇಲ್ಲಿನ ಋತುಗಳು, ಸೀಸನ್ಸ್ ಅಂತ ನಾವೇನು ಹೇಳ್ತೀವಿ, ಪ್ರತಿಯೊಂದು 21 ವರ್ಷ ಇರುತ್ತೆ. ಅಲ್ಲಿ ಚಳಿಗಾಲ ಅಂತೂ ತುಂಬ ಕಷ್ಟ ಅಲ್ಲಿ. ಯಾಕಂದರೆ ಅಲ್ಲಿನ ಉಷ್ಣತೆ ಕೇವಲ -190 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟೇ.
ಯುರೇನಸ್ನ ಮೇಲೆ. ಕೇವಲ -190 ಇಲ್ಲಿರುವಂತಹ ಪರಿಸ್ಥಿತಿ ಜೀವಿಗಳಿಗೆ ಅನುಕೂಲಕರವಾಗಿಲ್ಲ. ಮೊದಲನೇದಾಗಿ ಇದನ್ನು ನೋಡಿದರೆ ನಮಗೆ ಈ ಸಯಾನ್ ಅನ್ನುವಂಥ, ಅಂದರೆ ನೀಲಿ ಹಾಗೂ ಹಸಿರು ಬಣ್ಣಗಳ ನಡುವಿನ ಒಂದು ಬಣ್ಣ ಬರುತ್ತೆ, ತೆಳುವಾದ ಹಸಿರು ಅಂತ ಹೇಳ್ಬೋದು. ಆ ಬಣ್ಣದಲ್ಲಿ ಕಾಣಿಸುತ್ತೆ. ಇದರ ವಾತಾವರಣದಲ್ಲಿ ಯಾವುದೇ ಮೋಡಗಳು ಇಂಥದ್ದೆಲ್ಲ ಕಾಣಬರೋದಿಲ್ಲ. ಯಾಕಂದರೆ ವಿಜ್ಞಾನಿಗಳ ಪ್ರಕಾರ ಇದರ ವಾತಾವರಣದಲ್ಲಿರುವಂತಹ ಮಬ್ಬು, ಅದೇನು ಹೇಳ್ತೀವಿ ನಾವು ಹೇಸ್, ಇದು ತುಂಬ ದಪ್ಪವಾಗಿದೆ ಅದರ ಪದರ, ಹಾಗಾಗಿ ಇದು ಈ ರೀತಿ ಕಾಣಿಸುತ್ತೆ ಅಂತ ಹೇಳ್ತಾರೆ. 84 ವರ್ಷಗಳಿಗೊಮ್ಮೆ ಸೂರ್ಯನನ್ನು ಸುತ್ತತ್ತೆ. ಇದಕ್ಕೂ ಒಂದು ಕಾಂತಕ್ಷೇತ್ರ ಇದೆ, ಏನೂ ಇದರಲ್ಲಿ ಅನುಮಾನ ಇಲ್ಲ. ಜೊತೆಗೆ ಇದರ ಉಂಗುರಗಳು ಸುಮಾರು 13 ಉಂಗುರಗಳು ಈ ಒಂದು ಯುರೇನಸ್ ಗ್ರಹಕ್ಕೆ ಇದೆ. ಆದರೆ ಇವುಗಳ ದೃಶ್ಯ ವೈಭವವನ್ನು ಯಾವ ರೀತಿಯಲ್ಲೂ ನಾವು ಶನಿಗ್ರಹದ ಉಂಗುರಗಳ ಜೊತೆ ಹೋಲಿಸೋದಕ್ಕಾಗಲ್ಲ. ಯಾಕಂದರೆ ಇದು ತುಂಬ ಕ್ಷೀಣವಾಗಿ ಕಾಣುವಂತಹ ಉಂಗುರಗಳು. ಆ ಮಟ್ಟದಲ್ಲಿ ಇವು ಎಳ್ಳಷ್ಟು ಇಲ್ಲ ಅಂತ ಹೇಳ್ಬೋದು. ಗುರುಗ್ರಹಕ್ಕೆ ಅಂದರೆ ಜೂಪಿಟರ್ಗೂ ಒಂದು ರಿಂಗ್ ವ್ಯವಸ್ಥೆ ಇದೆ, ಅಂದರೆ ಉಂಗುರದ ವ್ಯವಸ್ಥೆ ಇದೆ. ಯುರೇನಸ್ಗೂ ಇದೆ, ನೆಪ್ಟ್ಯೂನ್ಗೂ ಇದೆ. ಆದರೆ ಯಾವುದು ಶನಿಗ್ರಹಕ್ಕೆ ಸರಿಸಾಟಿಯಲ್ಲ. 13 ಉಂಗುರಗಳು ಇದನ್ನು ಯುರೇನಸ್ ಗ್ರಹವನ್ನು ಸುತ್ತುವರೆದಿದೆ. ಜೊತೆಗೆ ಇದಕ್ಕೆ 29 ಉಪಗ್ರಹಗಳಿದೆ. 29 ಉಪಗ್ರಹಗಳಿದೆ. ಈ 29 ಉಪಗ್ರಹಗಳಲ್ಲಿ ಮೊದಲ 5 ಉಪಗ್ರಹಗಳು ಗುರುತಿಸಲ್ಪಟ್ಟಿದ್ದು, ಇವುಗಳ ಹೆಸರುಗಳು ತುಂಬ ಚೆನ್ನಾಗಿದೆ. ಏರಿಯಲ್, ಉಂಬ್ರಿಯಲ್, ಮಿರಾಂಡಾ, ಟೈಟಾನಿಯಾ, ಓಬರಾನ್ ಅಂತ ಇವುಗಳ ಹೆಸರು. ಇವುಗಳಿಗೆ ಹೆಸರು ಹೇಗಿಟ್ಟರಪ್ಪ ಅಂದರೆ, ಇವು ಗ್ರೀಕ್ ಹೆಸರುಗಳಲ್ಲ ಅಥವಾ ರೋಮನ್ ಹೆಸರುಗಳಲ್ಲ. ಆದರೆ ಈ ಹೆಸರುಗಳು ಇರುವಂತಹ ಪಾತ್ರಗಳು ಬರೋದು ಶೇಕ್ಸ್ಪಿಯರ್ನ ಎ ಮಿಡ್ ಸಮರ್ಸ್ ನೈಟ್ ಡ್ರೀಮ್ ಅನ್ನುವಂತಹ ಒಂದು ನಾಟಕದಲ್ಲಿ ಮತ್ತು ದ ಟೆಂಪೆಸ್ಟ್ ಅನ್ನುವಂತಹ ನಾಟಕದಲ್ಲಿ ಬರುವಂತಹ ಕೆಲವು ಕಾಲ್ಪನಿಕ ಪಾತ್ರಗಳ ಹೆಸರನ್ನು ಇದರಲ್ಲಿ ಇಡಲಾಗಿದೆ. ಆಮೇಲೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಮತ್ತೊಬ್ಬ ವ್ಯಕ್ತಿ ಅಲೆಕ್ಸಾಂಡರ್ ಪೋಪ್ ಅನ್ನುವಂಥದ್ದು. ಅವನು ದ ರೇಪ್ ಆಫ್ ದ ಲಾಕ್ ಅಂತ ಒಂದು ಪದ್ಯವನ್ನು ಬರೆದ. ಅದರಲ್ಲಿ ಬರುವಂತಹ ಪಾತ್ರಗಳು ಅವನ್ನು ಈ 2 ಉಪಗ್ರಹಗಳ ಹೆಸರಿಗೆ ತಗೊಂಡಿದ್ದಾರೆ. ನೋಡಿ ಎಷ್ಟು ಸೋಜಿಗಮಯವಾಗಿದೆ, ಚೆನ್ನಾಗಿದೆ ಇದು. ಇವತ್ತು ಈ 5 ಉಪಗ್ರಹಗಳು ಬಹಳ ಪ್ರಮುಖವಾಗಿ ಕಂಡು ಬರುತ್ತವೆ. ಆದರೆ ಈ ಥರ 29 ಉಪಗ್ರಹಗಳಿರೋದ್ರಿಂದ ಇನ್ನೂ 24 ಉಪಗ್ರಹಗಳು ಇದೆ. ಆದರೆ ಅವು ಹೆಚ್ಚಿನ ಖ್ಯಾತಿಯನ್ನು ಪಡೆದಿಲ್ಲ. ಅದರಲ್ಲೂ ಮಿರಾಂಡಾ ಅನ್ನುವಂತಹ ಒಂದು ಉಪಗ್ರಹ, ಮಿರಾಂಡಾ ಅನ್ನೋದು ದ ಟೆಂಪೆಸ್ಟ್ ಅನ್ನುವಂತಹ ನಾಟಕದಲ್ಲಿ ಕಂಡು ಬರುವಂತಹ ಒಂದು ಸ್ತ್ರೀ ಪಾತ್ರ ಅದು. ಈ ಮಿರಾಂಡಾ ಅನ್ನುವಂತಹ ಉಪಗ್ರಹ ಸುಮಾರು ಒಂದು 500 ಕಿಲೋಮೀಟರ್ನಷ್ಟಿದೆ. ಇದನ್ನು ನೋಡಿದಾಗ ವಿಜ್ಞಾನಿಗಳು ವಾಯೇಜರ್ ನೌಕೆ ಇದರ ಚಿತ್ರವನ್ನು ಕಳಿಸಿದಾಗ, ಏನಪ್ಪ ಇದು ಈ ರೀತಿ ಇದೆ, ಇದು ಒಂದು ಕಾಲದಲ್ಲಿ ಈ ಉಪಗ್ರಹ ಒಡೆದು ಚೂರಾಗಿ ಆ ಚೂರುಗಳೆಲ್ಲ ಒಟ್ಟಾಗಿ ತಿರುಗಾ ನಿರ್ಮಿಸಲ್ಪಟ್ಟಂತೆ ಇರುವಂತಹ ಒಂದು ಆಕಾಶಕಾಯ ಆ ರೀತಿ ಕಾಣಿಸ್ತಾ ಇದೆ ಅಂದರು ಅಂತ ಅಂದ್ಕೊಂಡ್ರು. ಅದರಲ್ಲಿ ತಪ್ಪೇನೂ ಇಲ್ಲ. ಇದರ ಮೇಲೆ ಕಂಡುಬರುವಂತಹ ಸ್ವರೂಪಗಳು ತುಂಬ ನಮ್ಮ ಭೂಮಿಯ ಮೇಲಿನ ದೃಷ್ಟಿಯಿಂದ ಅಷ್ಟು ಅಗಾಧವಾದ ಸ್ವರೂಪಗಳನ್ನು ಚಿಕ್ಕದಾದರೂ ಉಪಗ್ರಹ ಕಾಣೋದು ನಾವು ಸಾಧ್ಯ ಇಲ್ಲ. ಯುರೇನಸ್ನ ಅನ್ವೇಷಣೆಯನ್ನು ಇದುವರೆಗೂ ಕೇವಲ ಒಂದೇ ಒಂದು ನೌಕೆ ನಡೆಸಿದೆ. ಅದೇ ವಾಯೇಜರ್ 2, ವಾಯೇಜರ್ 2 ಅನ್ನುವಂತಹ ನೌಕೆ. 1986ರಲ್ಲಿ ಈ ನೌಕೆ ಯುರೇನಸ್ ಗ್ರಹದ ಸಮೀಪದಲ್ಲಿ ಹಾದು ಹೋಯಿತು. ಅದಾದ ನಂತರ ಯಾವ ನೌಕೆಯೂ ಇದರತ್ತ ಹಾದು ಹೋಗಿಲ್ಲ. ವಾಯೇಜರ್ 2 ನೌಕೆಗೆ ಈ ಗ್ರಹ ತುಂಬ ಯಾವುದೇ ವಾತಾವರಣದಲ್ಲಿ ಚಟುವಟಿಕೆ ಇಲ್ಲ ಅನ್ನುವಂತೆ ಕಂಡಿತು. ಆದರೆ ಆ ನಂತರ ತೆಗೆಲಾದಂತಹ ಇತರ ಕೆಲವು ಭೂಮಿಯನ್ನು ಸುತ್ತುತ್ತಿರುವ ಅಥವಾ ಜೇಮ್ಸ್ ವೆಬ್ ದೂರದರ್ಶಕದಿಂದ ತೆಗೆದಂತಹ ಚಿತ್ರಗಳು ಚಟುವಟಿಕೆಗಳು ನಡೀತಾ ಇವೆ ಅನ್ನೋದನ್ನು ಸೂಚಿಸ್ತಾ ಇವೆ. ಹೀಗೆ ಇವತ್ತು ಯುರೇನಸ್ ಗ್ರಹದತ್ತ ಯಾವುದೇ ನೌಕೆಯನ್ನು ಹಾರಿಬಿಡುವ ಬಗ್ಗೆ ದೂರದ ಯುರೇನಸ್ನತ್ತ ಯಾವುದೇ ಅಂತರಿಕ್ಷ ಸಂಸ್ಥೆ ಹೆಚ್ಚಾಗಿ ಗಂಭೀರವಾಗಿ ಪರಿಗಣಿಸದಿದ್ದರೂ ಅನ್ವೇಷಣೆ ಭೂಮಿಯನ್ನು ಸುತ್ತುತ್ತಿರುವ ಉಪಗ್ರಹಗಳ ದೂರದರ್ಶಕಗಳ ಮೂಲಕ ನಡೆಯುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಸೌರವ್ಯೂಹದ ಯಾವುದೇ ಗ್ರಹ ಆಗಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ
ಅರ್ಥ ಮಾಡಿಕೊಂಡಲ್ಲಿ ನಾವು ಸೌರವ್ಯೂಹದ ಉಗಮ ಹಾಗೂ ವಿಕಾಸದ ಬಗ್ಗೆ, ನಮ್ಮ ಭೂಮಿಯ ವಿಕಾಸದ ಬಗ್ಗೆ ಕೂಡ ನಾವು ತಿಳ್ಕೋಬೋದು. ಇದು ಯುರೇನಸ್ ಅಂದರೆ ಸೌರವ್ಯೂಹದ 7ನೆಯ ಗ್ರಹವನ್ನು ಕುರಿತ ಒಂದು ಸಂಕ್ಷಿಪ್ತ ಮಾಹಿತಿ. ಈಗ ನಾವು ಸೌರವ್ಯೂಹದ 8ನೆಯ ಗ್ರಹವಾದ, 8ನೆಯ ಹಾಗೂ ಕೊನೆಯ ಗ್ರಹವಾದ ನೆಪ್ಚೂನ್ನ ಬಗ್ಗೆ ತಿಳ್ಕೊಳ್ಳೋಣ. ನಾನು ಮೊದಲೇ ಹೇಳಿದೆ, ಅಗಾಧವಾದ ಅಂತರ ಇದೆ ಸೌರವ್ಯೂಹದ ಹೊರಭಾಗದಲ್ಲಿ. ಅಂದರೆ ಜೂಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಗುರು, ಶನಿ, ಯುರೇನಸ್, ನೆಪ್ಚೂನ್ ಇವುಗಳ ನಡುವಿನ ಅಂತರ ಅಗಾಧವಾದದ್ದು. ಗುರುಗ್ರಹ ಸೂರ್ಯನಿಂದ 78 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದರೆ, ಶನಿಗ್ರಹ 142 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ, ಯುರೇನಸ್ 290 ಕೋಟಿ ಕಿಲೋಮೀಟರ್ದಲ್ಲಿದೆ. ನೆಪ್ಚೂನ್ ಸೌರವ್ಯೂಹದ 8ನೆಯ ಗ್ರಹ, ಕೊನೆಯ ಗ್ರಹ ಅನಿಸ್ಕೊಂಡಿರುವಂತಹ ನೆಪ್ಚೂನ್ ಸೂರ್ಯನಿಂದ 450 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಎಷ್ಟು ದೂರದಲ್ಲಿದೆ ಅನ್ನೋ, 4 ಗಂಟೆಗೂ ಹೆಚ್ಚು ಕಾಲ ಬೇಕಾಗುತ್ತೆ ಸೂರ್ಯನ ಬೆಳಕು ಅಲ್ಲಿ ತಲುಪೋಕ್ಕೆ. ಆದರೆ ಭೂಮಿಯನ್ನು ತಲುಪೋಕ್ಕೆ 8.5 ನಿಮಿಷ ಸಾಕು ಸೂರ್ಯನ ಬೆಳಕು. ಇದು ನೆಪ್ಚೂನನ್ನು ಕುರಿತ ಮಾಹಿತಿ. ನೆಪ್ಚೂನ್ ಸೂರ್ಯನಿಂದ 450 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿದೆ, ನಾವಿರುವಂತಹ 15 ಕೋಟಿ ಕಿಲೋಮೀಟರ್ಗಳಿಗೆ ಹೋಲಿಸಿದಲ್ಲಿ. ಹೀಗಾಗಿ ನೆಪ್ಚೂನ್ ತನ್ನ ಅಕ್ಷದ ಸುತ್ತ ಸುತ್ತೋದಕ್ಕೆ ತುಂಬ ಕಡಿಮೆ ಕಾಲ ತಗೊಳುತ್ತೆ. ಆದರೆ ತಾನಿರುವ ದೂರದ ಮಹತ್ವದಿಂದಾಗಿ, ಸೂರ್ಯನಿಂದ ತಾನಿರುವ ದೂರದ ಮಹತ್ವದಿಂದಾಗಿ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಸಾಕಷ್ಟು ಕ್ಷೀಣವಾಗಿರೋದರಿಂದ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ ನೆಪ್ಚೂನು ಕೇವಲ 165 ವರ್ಷಗಳ ಕಾಲ ತಗೊಳುತ್ತೆ ಅಷ್ಟೆ. ನಮ್ಮ ಭೂಮಿ 1 ವರ್ಷದಲ್ಲಿ ಸೂರ್ಯನನ್ನು ಒಮ್ಮೆ ಸುತ್ತಿದ್ರೆ ನೆಪ್ಚೂನ್ ಒಂದು ಸಲ ಸುತ್ತೋದಕ್ಕೆ 165 ವರ್ಷಗಳ ಕಾಲ ತಗೊಳುತ್ತೆ. ಅದೇ ರೀತಿ ಇದರ ಮೇಲಿನ ಒಂದು ದಿನ ಸುಮಾರು ಭೂಮಿಯ ಮೇಲಿನ ಸುಮಾರು 16 ಗಂಟೆಗಳಿಗೆ ಸಮ. ಅಂದರೆ ಒಂದು ದಿನಕ್ಕಿಂತ ಕಮ್ಮಿ. ಅಂದರೆ ಅಷ್ಟು ವೇಗವಾಗಿ ತನ್ನ ಅಕ್ಷದ ಸುತ್ತ ನೆಪ್ಚೂನ್ ಸುತ್ತುತ್ತಾ ಇದೆ. ಈ ಗ್ರಹಕ್ಕೂ ಕೂಡ ಉಂಗುರಗಳಿದೆ. ಸುಮಾರು 5 ಪೂರ್ಣ ಉಂಗುರಗಳು ಹಾಗೂ ಮತ್ತೊಂದು ಬಗೆಯ ಉಂಗುರಗಳು, ಕೆಲವು ಕಡೆ ಕ್ಷೀಣವಾಗಿ ಹಾಗೂ ಬಹುಮಟ್ಟಿಗೆ ಅಪೂರ್ಣವಾಗಿರುವಂತಹ ಮತ್ತೆ 4 ಉಂಗುರಗಳು, ಒಟ್ಟು 9 ಉಂಗುರಗಳಿದೆ. ಸುಮಾರು 15 ಉಪಗ್ರಹಗಳಿದೆ. ಇದಕ್ಕೆ 15 ಉಪಗ್ರಹಗಳಿದೆ. ಇದರಲ್ಲಿ ಒಂದು ವಿಚಾರ ತಿಳ್ಕೊಬೇಕು ನಾವು, ಏನಪ್ಪ ಅಂದರೆ ಈ ನೆಪ್ಚೂನ್ನ ಕಂಡುಹಿಡಿಯಲ್ಪಟ್ಟಿದ್ದೇ ಒಂದು ಬಗೆಯ ಸೋಜಿಗ ಅನ್ಬೋದು. ಯಾಕಂದರೆ ಯುರೇನಸ್ನ ಟೆಲಿಸ್ಕೋಪ್ನ ಮೂಲಕ, ದೂರದರ್ಶಕದ ಮೂಲಕ ವಿಲಿಯಂ ಹರ್ಷೆಲ್ ಗುರುತಿಸಿದ ನಂತರ ನ್ಯೂಟನ್ನ ನಿಯಮಗಳಿಗೆ ಅನುಗುಣವಾಗಿ ಯುರೇನಸ್ ಯಾವ ರೀತಿ ಚಲಿಸ್ತಾ ಇದೆ ಅನ್ನೋದನ್ನು ಲೆಕ್ಕ ಹಾಕಿದಾಗ ಯಾಕೋ ಅದು ಚಲಿಸಬೇಕಾದ ರೀತಿಯಲ್ಲಿ ಸೂರ್ಯನ ಸುತ್ತ ಚಲಿಸ್ತಾ ಇಲ್ಲ, ಏನೋ ಒಂದು ಅಲ್ಪ ಸ್ವಲ್ಪ ಬದಲಾವಣೆ ಕಂಡು ಬರ್ತಾ ಇದೆ ಅಂತ ವಿಜ್ಞಾನಿಗಳು ಕಂಡುಕೊಂಡರು. ಅದಕ್ಕೆ ಕಾರಣ ಏನಿರ್ಬೋದು ಅಂತ ಅನೇಕ ಕಾರಣಗಳನ್ನು ಊಹಿಸಿ ಕಡೆಗೆ ಇದರ ಯುರೇನಸ್ನ ಆಚೆ ಇರುವಂತಹ ಒಂದು ಗ್ರಹ ಇದರ ಮೇಲೆ ಪ್ರಭಾವ ಬೀರ್ತಾ ಇರ್ಬೋದು, ಹೀಗಾಗಿ ಇದು ಆ ರೀತಿ ವರ್ತಿಸ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಂಡ್ರು. ಫ್ರಾನ್ಸ್ ದೇಶದಲ್ಲಿ ಒಬ್ಬ ಅರ್ಬೆನ್ ಲೆವೆರಿಯೆ ಅಂತ ಒಬ್ಬ ಖಗೋಳಶಾಸ್ತ್ರಜ್ಞ ಇದನ್ನು ಲೆಕ್ಕ ಹಾಕಿದ. ಇಂಗ್ಲೆಂಡ್ನಲ್ಲೂ ಕೂಡ ಜಾನ್ ಆ್ಯಡಮ್ಸ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಹಾಗೂ ಖಗೋಳಶಾಸ್ತ್ರಜ್ಞ ಇದನ್ನು ಲೆಕ್ಕ ಹಾಕಿದ. ಆದರೆ ಇಂಗ್ಲೆಂಡ್ನವರು ಈ ಬಗ್ಗೆ ಮಾಹಿತಿನ ಕಳಿಸೋದು ಸ್ವಲ್ಪ ವಿಳಂಬವಾಗಿ, ಫ್ರಾನ್ಸ್ನವರು ಸ್ವಲ್ಪ ಬೇಗ ಕಳಿಸಿದ್ದರಿಂದ ಅರ್ಬೆನ್ ಲೆವೆರಿಯೇ ಮೊದಲನೇದಾಗಿ ಅವನೇ ನೆಪ್ಚೂನ್ನ ಗಣಿತಾತ್ಮಕವಾಗಿ ಮ್ಯಾಥಮ್ಯಾಟಿಕಲ್ಲಿ ಅವನೇ ಲೆಕ್ಕ ಹಾಕಿದ್ದು ಅಂತ ಅಂದ್ಕೊಂಡ್ರು. ಅವನು ಹೇಳ್ದ, ನೋಡಿ ಇದು ಈ ರೀತಿ ವರ್ತಿಸ್ತಾ ಇದ್ದರೆ ಯುರೇನಸ್ಸು, ಇದಕ್ಕೆ ಕಾರಣ ಒಂದು ಗ್ರಹ ಯಾವುದೋ ಒಂದು ಆಗಸದಲ್ಲಿ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ. ಅದನ್ನು ಯೋಹಾನ್ ಗಾಲೆ ಅನ್ನುವಂತಹ ಒಬ್ಬ ಜರ್ಮನಿಯ ಖಗೋಳಶಾಸ್ತ್ರಜ್ಞ ಅದನ್ನು ಗುರುತಿಸ್ತಾ, ಇದು ನ್ಯೂಟನ್ನ ನಿಯಮಗಳಿಗೆ, ಗಣಿತಶಾಸ್ತ್ರಕ್ಕೆ ದೊರೆದಂತಹ ಒಂದು ಪ್ರಮುಖವಾದ ಜಯ ಇದು 19ನೇ ಶತಮಾನದಲ್ಲಿ. ಈ ರೀತಿ ಪರೋಕ್ಷವಾಗಿ ಗುರುತಿಸಲಾಯಿತು ಸೌರವ್ಯೂಹದ 8ನೇ ಗ್ರಹ ನೆಪ್ಚೂನ್ನ. ಇದನ್ನು ಯಾಕೆ ಈ ರೀತಿ ನೆಪ್ಚೂನ್ ಅನ್ನುವಂಥ ಹೆಸರು ಬಂತು ಅಂದರೆ, ರೋಮನ್ನರ ಸಾಗರ ದೇವತೆ ಅಥವಾ ಸಮುದ್ರ ದೇವತೆ ಇದು. ಓಕೆ, ರೋಮನ್ ಗಾಡ್ ಆಫ್ ದ ಸಿ, ಈ ಹೆಸರು ಇದಕ್ಕೆ ಬಂತು. ಇದಾದ ನಂತರ ಇದರ ಬಗ್ಗೆ ಭೂಮಿಯ ಮೇಲಿನ ದೂರದರ್ಶಕಗಳೇ ಇದರ ಬಗ್ಗೆ ವೀಕ್ಷಣೆಯನ್ನು ನಡೆಸ್ತಾ ಇದ್ವು. ಆದರೆ 1989ರಲ್ಲಿ ನೆಪ್ಚೂನ್ನ ಸಮೀಪದಲ್ಲಿ ವಾಯೇಜರ್ 2 ನೌಕೆ ಹಾದು ಹೋಯಿತು.
ನೋಡಿ, ಮಾನವನ ತಾಂತ್ರಿಕ ಸಾಮರ್ಥ್ಯ ಎಷ್ಟಿದೆ ಅಂದರೆ, ಭೂಮಿಯಿಂದ 1977ರಲ್ಲಿ ಹೊರಟ ವಾಯೇಜರ್ 2 ನೌಕೆ 89ರಲ್ಲಿ ನೆಪ್ಚೂನ್ನ ಉತ್ತರ ಧ್ರುವದಿಂದ ಕೇವಲ 5,000 ಕಿಲೋಮೀಟರ್ ಅಂತರದಲ್ಲಿ ಹಾದು ಹೋಯಿತು. ಆ ವೇಳೆಯಲ್ಲಿ ಆ ಗ್ರಹದ ಚಿತ್ರವನ್ನು ಹಾಗೂ ಅದರ ಒಂದು ಪ್ರಮುಖ ಉಪಗ್ರಹವಾದ ಟ್ರೈಟನ್ನ ಚಿತ್ರವನ್ನು ಕಳಿಸಿತು. ಟೈಟನ್ ಅನ್ನೋದು ಶನಿಗ್ರಹದ ಉಪಗ್ರಹ, ಟ್ರೈಟನ್ ಅನ್ನೋದು ನೆಪ್ಚೂನ್ನ ಉಪಗ್ರಹ. ಮೊದಲನೇದಾಗಿ ಈ ಗ್ರಹದ ಮೇಲಿನ ಪರಿಸ್ಥಿತಿ ಯಾವ ಥರ ಇದೆ, ಅದರಲ್ಲೂ ಕೂಡ ಒಂದು ದೊಡ್ಡ ಚಂಡಮಾರುತದ ಥರ ಒಂದು ಚಂಡಮಾರುತ, ಭೂಮಿಯ ದೃಷ್ಟಿಯಿಂದ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು, ಕಾಣಿಸ್ತು. ಜೊತೆಗೆ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಸುಮಾರು ಗಂಟೆಗೆ 2,000 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ನೆಪ್ಚೂನ್ನ ಮೇಲೆ ಅನ್ನೋದು ನೆಪ್ಚೂನ್ನ ವಾತಾವರಣದಲ್ಲಿ ಅನ್ನೋ ತಿಳಿತು. ನೆಪ್ಚೂನ್ ಕೂಡ ಒಂದು ಹಿಮದೈತ್ಯ, ಯುರೇನಸ್ನಂತೆ. ಹೈಡ್ರೋಜನ್ ಹೀಲಿಯಂ 20% ಅಮೋನಿಯಾ, ಮೀಥೇನ್ ಮತ್ತು ನೀರು, ಇದು ಈ ಹಿಮದ ಗಡ್ಡೆಗಳು ಇನ್ನೂ ಹೆಚ್ಚಿರುತ್ತೆ. ಈ ಹಿಮಗಳು ಅದರಲ್ಲಿ 80% ಅಂದರೆ 80% ಇರುತ್ತೆ. ಇದಕ್ಕೂ ಒಂದು ಕಾಂತಕ್ಷೇತ್ರ ಇದೆ, ಉಂಗುರುಗಳು ಇದನ್ನು ಸುತ್ತುವರೆದಿದೆ, 29 ಉಪಗ್ರಹಗಳಿದೆ ಅಂತ ಹೇಳಿದೆ. ಟ್ರೈಟನ್ ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಈ ಟ್ರೈಟನ್ ಅನ್ನುವಂತಹ ಉಪಗ್ರಹ ಯಾವ ರೀತಿ ಸುತ್ತುತ್ತಾ ಇದೆ ನೆಪ್ಚೂನ್ನ ಅಂದರೆ, ನೋಡಿ, ಸೂರ್ಯನನ್ನು ಗ್ರಹಗಳೆಲ್ಲವೂ ಪಶ್ಚಿಮದಿಂದ ಪೂರ್ವದ ದಿಕ್ಕಿಗೆ ಸುತ್ತುತ್ತಾ ಇವೆ, ಪಶ್ಚಿಮದಿಂದ ಪೂರ್ವಕ್ಕೆ. ಅದೇ ರೀತಿ ಬಹುತೇಕ ಗ್ರಹಗಳು ಪಶ್ಚಿಮದಿಂದ ಪೂರ್ವಕ್ಕೆ ತಮ್ಮ ಅಕ್ಷದ ಸುತ್ತಾನು ಸುತ್ತುತ್ತಾ ಇದೆ. ಭೂಮಿನೂ ಅಷ್ಟೇ ಪಶ್ಚಿಮದಿಂದ ಪೂರ್ವಕ್ಕೆ ತನ್ನ ಅಕ್ಷದ ಸುತ್ತ ಸುತ್ತದೆ. ಹಾಗಾಗಿ ನಾವು ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಹೇಳ್ತೀವಿ. ಸೂರ್ಯ ಏನೋ ಅಲ್ಲಿ ಚಲಿಸಲ್ಲ, ನಮ್ಮ ಭೂಮಿ ತಿರುಗ್ತಾ ಇರೋದ್ರಿಂದ ಆ ರೀತಿ ಕಾಣಿಸುತ್ತೆ. ಆದರೆ ನೆಪ್ಚೂನ್ ಕೂಡ ಅದೇ ರೀತಿ ತನ್ನ ಅಕ್ಷದ ಸುತ್ತ ಸುತ್ತುತ್ತಾ ಇದ್ದರು. ಈ ಟ್ರೈಟನ್ ಉಪಗ್ರಹ ನೆಪ್ಚೂನ್ ಗ್ರಹವನ್ನು, ಮತ್ತೊಮ್ಮೆ ಹೇಳ್ತೀನಿ, ಟ್ರೈಟನ್ ಉಪಗ್ರಹ ನೆಪ್ಚೂನ್ ಗ್ರಹವನ್ನು ವಿರುದ್ಧವಾದ ದಿಕ್ಕಿನಲ್ಲಿ ಸುತ್ತುತ್ತಾ ಇದೆ. ಹಾಗಾಗಿ ಖಗೋಳಶಾಸ್ತ್ರಜ್ಞರು ಏನು ಹೇಳ್ತಾರಪ್ಪ ಅಂದರೆ, ಈ ಟ್ರೈಟನ್ ಉಪಗ್ರಹ ಅಸ್ತಿತ್ವಕ್ಕೆ ಬಂದದ್ದು ನೆಪ್ಚೂನ್ನ ಜೊತೆಯಲ್ಲ, ಇದು ಅದಕ್ಕಿಂತ ದೂರದ ಪ್ರದೇಶದಿಂದ, ಇವತ್ತು ಪ್ಲೂಟೋ ಇದೆಯಲ್ಲ ಆ ಪ್ರದೇಶದಿಂದ ಬಂದು ಇದನ್ನು ತನ್ನ ಬಲವಾದ ಗುರುತ್ವಾಕರ್ಷಣ ಶಕ್ತಿಯಿಂದ ನೆಪ್ಚೂನ್ ಇದನ್ನು ಹಿಡಿದಿಟ್ಕೊಂಡಿದೆ, ಕ್ಯಾಪ್ಚರ್ ಮಾಡಿದೆ ಅಂತ ಹೇಳ್ತಾರೆ. ಇದೊಂದು ಸೋಜಿಗಮಯವಾದ ಉಪಗ್ರಹ, ನಮ್ಮ ಚಂದ್ರನಿಗಿಂತ ಚಿಕ್ಕದು ಇದು ಟ್ರೈಟನ್. ಆದರೆ ಇದರ ಮೇಲಿನ ಪರಿಸ್ಥಿತಿ ತುಂಬ ಕಡಿಮೆ ಉಷ್ಣತೆಯಲ್ಲಿ, -200ಕ್ಕೂ ಕಡಿಮೆ ಉಷ್ಣತೆ, -230 ಡಿಗ್ರಿ ಇರ್ಬೋದು, ಅಷ್ಟು ಕಡಿಮೆ ಉಷ್ಣತೆ ಇದೆ ಇದರ ಮೇಲೆ. ಇದರ ಮೇಲೆ ಒಂದು ಬಗೆಯ ಜ್ವಾಲಾಮುಖಿಗಳು ಅಥವಾ ಬುಗ್ಗೆಗಳು, ದ್ರವ ನೈಟ್ರೋಜನ್ನನ್ನು ಚಿಮ್ಮುವಂತಹ ಬುಗ್ಗೆಗಳು ಇದರ ಮೇಲೆ ಇರೋದನ್ನು ಗುರುತಿಸಲಾಗಿದೆ. ಇದನ್ನು ಗುರುತಿಸಿದ್ದು ವಾಯೇಜರ್ 2 ನೌಕೆ. ಆ ನೌಕೆ 1989ರಲ್ಲಿ ಈ ನೆಪ್ಚೂನ್ ಸೌರವ್ಯೂಹದ 8ನೇ ಗ್ರಹವನ್ನು ಅದರ ಸಮೀಪದಲ್ಲಿ ಹಾದು ಹೋದ ನಂತರ ಯಾವುದೇ ಅಂತರಿಕ್ಷ ನೌಕೆಯು ಇದನ್ನು, ಅಂದರೆ ರೋಬಾಟ್ ಅಂತರಿಕ್ಷ ನೌಕೆಯು ಆ ಗ್ರಹದ ಸೌರವ್ಯೂಹದ 8ನೆಯ ಹಾಗೂ ಕೊನೆಯ ಗ್ರಹವಾದ ನೆಪ್ಚೂನ್ನ ಸಮೀಪದಲ್ಲಿ ಹಾದು ಹೋಗಿಲ್ಲ. ಆದರೆ ಸೌರವ್ಯೂಹದ ಬೇರಾವ ಗ್ರಹದ ವಿಚಾರದಲ್ಲಿ ಆದಂತೆ ಭೂಮಿಯನ್ನು 600 ಕಿಲೋಮೀಟರ್ ಎತ್ತರದಲ್ಲಿ, ಕೇವಲ 600 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು ಸುತ್ತುತ್ತಿರುವಂತಹ ಹಬಲ್ ಅಂತರಿಕ್ಷ ದೂರದರ್ಶಕ, ಹಬಲ್ ಸ್ಪೇಸ್ ಟೆಲಿಸ್ಕೋಪ್, ಹಾಗೂ ಭೂಮಿಯಿಂದ ಕೇವಲ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂತಹ ಜೇಮ್ಸ್ ವೆಬ್ ಅಂತರಿಕ್ಷ ದೂರದರ್ಶಕ, ಇವೆರಡು ನೆಪ್ಚೂನ್ನತ್ತ ಗಮನವನ್ನು ಹರಿಸಿವೆ. ಹಬಲ್ಗೆ ಜಾಸ್ತಿ ಇಲ್ಲದೆ ಇರಬಹುದು, ಆದರೆ ಜೇಮ್ಸ್ ವೆಬ್ ಅಂತರಿಕ್ಷ ದೂರದರ್ಶಕ ಇತ್ತೀಚೆಗೆ ನೆಪ್ಚೂನ್ನ ಚಿತ್ರವನ್ನು ಕೂಡ ತೆಗೆದು ಕಳಿಸಿದೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ಒಂದು ನೌಕೆನ ಈ ಹಿಮದೈತ್ಯ ಗ್ರಹದತ್ತ ಹಾರಿ ಬಿಡುವ ಕಾರ್ಯಕ್ರಮವನ್ನು ಯಾವುದೇ ಅಂತರಿಕ್ಷ ಸಂಸ್ಥೆಯು ಹಾಕ್ಕೊಂಡಿಲ್ಲ. ಆದರೆ ಭೂಮಿಯ ಮೇಲಿನ ದೂರದರ್ಶಕಗಳ ಮೂಲಕ ಹಾಗೂ ಜೇಮ್ಸ್ ವೆಬ್ ಅಂತರಿಕ್ಷ ದೂರದರ್ಶಕದಂತಹ ಉಪಗ್ರಹಗಳ ಮೂಲಕ ಇದರ ಅನ್ವೇಷಣೆ, ಇದರ ವೀಕ್ಷಣೆ ನಡೆಯುತ್ತಲೇ ಇರುತ್ತದೆ ಅನ್ನೋದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಹೀಗೆ ಸೌರವ್ಯೂಹದ 8 ಗ್ರಹಗಳ ಬಗ್ಗೆನೂ ನಾವು ತಿಳ್ಕೊಂಡಾಗ, ಅವುಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವು ಕಂಡಾಗ
ಖಂಡಿತ ಸೋಜಿಗವಾಗತ್ತೆ ಒಂದು ದೃಷ್ಟಿಯಿಂದ. ಆದರೆ ಭೂಮಿಯ ಮೇಲಿರುವಂತಹ ನಾವೇ ಭಾಗ್ಯಶಾಲಿಗಳು ಅನಿಸುತ್ತೆ. ಯಾಕಂದರೆ ಅನೇಕ ಗ್ರಹಗಳು, ಬಹುತೇಕ ಗ್ರಹಗಳು ನರಕ ಸದೃಶವಾದ ಗ್ರಹಗಳಾಗಿವೆ. ಮರ್ಕ್ಯುರಿ ಬುಧ ಗ್ರಹವಾಗಲಿ, ಶುಕ್ರ ಗ್ರಹವಾಗಲಿ ನರಕ ಸದೃಶವಾದದ್ದು. ಮಂಗಳ ಗ್ರಹ ಅಷ್ಟೊಂದು ಇಲ್ದಿದ್ರೂ ಅಲ್ಲೂ ಸಹ ನಾವು ಭೂಮಿ ಮೇಲಿದ್ದಂತೆ ವಾಸ ಮಾಡೋದು ಸಾಧ್ಯ ಇಲ್ಲ. ಇನ್ನು ಗುರು, ಶನಿ, ಯುರೇನಸ್, ನೆಪ್ಚೂನ್ ವಿಚಾರದಲ್ಲಿ ನಾವು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಇನ್ನೇನು ಮಾಡೋದು? ಆದರೆ ಮಾನವನ ಒಂದು ಅನ್ವೇಷಣಾ ಹಂಬಲ ಎಷ್ಟು ಅಂದರೆ ಇವತ್ತಲ್ಲ ನಾಳೆ ಇದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಏರುತ್ತೆ ಅನ್ನೋದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಸೌರವ್ಯೂಹದ ಒಂದೊಂದು ಗ್ರಹವು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವಂತಹ ಒಂದು ಲೋಕ ಅನ್ನೋದರಲ್ಲಿ ಅನುಮಾನ ಇಲ್ಲ. ನಮಸ್ಕಾರ.